ಕ್ಯಾಬಿನೆಟ್ ಪುನಾರಚನೆ ವಿಚಾರಕ್ಕೆ ಬಿತ್ತು ಬ್ರೇಕು. ರಾಜ್ಯದಲ್ಲಿ ಸದ್ಯಕ್ಕೆ ಎಲ್ಲ ಸಚಿವ ಸಂಪುಟ ಪುನಾರಚನೆ. ಲಾಭೆ ನಡೆಸ್ತಾ ಇದ್ದಂತೆ ಸಚಿವಾಕಾಂಕ್ಷಿಗಳಿಗೆ ಮತ್ತೆ ನಿರಾಸೆ. ನಿನ್ನೆ ಸಿಎಂ ಡಿಸಿಎಂ ಜೊತೆ ಸಭೆ ನಡೆಸಿದ್ದಾರೆ ಹೈಕಮಾಂಡ್ ನಾಯಕರು. ರಾಹುಲ್ ಗಾಂಧಿ ಜೊತೆ ಪ್ರತ್ಯೇಕವಾಗಿ ಚರ್ಚಿಸಿದ್ರು ಸಿಎಂ. ಕ್ಯಾಬಿನೆಟ್ ಪುನಾರಚನೆ ಸೇರಿ ಪ್ರಸ್ತುತ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿತ್ತು. ಮಲ್ಲಿಕಾರ್ಜುನ ಖರ್ಗೆ ಜೊತೆಯೂ ಕೂಡ ಚರ್ಚೆಯನ್ನ ನಡೆಸಿದ್ರು ಸಿಎಂ. ಸದ್ಯ ಡಿಸೆಂಬರ್ನವರೆಗೂ ಸಂಪುಟ ಪುನಾರಚನೆ ಬೇಡ ಅಂತ ವರಿಷ್ಠರು ಹೇಳಿದ್ದಾರಂತೆ. ಈ ಸಂಪುಟ ಪುನಾರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಉತ್ಸುಕರಾಗಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಆದರೆ ಹೈಕಮಾಂಡ್ ನಾಯಕರೇ ಡಿಸೆಂಬರ್ವರೆಗೂ ಏನೂ ಮಾಡಬೇಡಿ, ಸದ್ಯಕ್ಕೆ ಏನೂ ಬೇಡ ಅಂತ ಹೇಳಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಪುನಾರಚನೆಯ ವಿಚಾರ ಕೆಲವರಿಗೆ ಕಿಕ್ಔಟ್ ಮಾಡಲಾಗುತ್ತೆ, ಕೆಲವರನ್ನ ಇನ್ ಮಾಡ್ಕೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಸಹಜವಾಗಿ ಯಾರನ್ನ ಸಂಪುಟಕ್ಕೆ ಕರೆಸ್ಕೊಳ್ತಾರೆ, ಯಾರನ್ನ ಸಂಪುಟದಿಂದ ಕೈ ಬಿಡ್ತಾರೆ, ಬೇಕಾ ಈ ಸಂದರ್ಭದಲ್ಲಿ ಇದು ಯಾರನ್ನಾರು ಸಂಪುಟದಿಂದ ಹೊರಗೆ ಹಾಕಿದ್ರೆ ಒಂದಷ್ಟು ಅಸಮಾಧಾನ ಸ್ಫೋಟ ಆಗ್ಬೋದು. ಅದರಲ್ಲೂ ಒಂದು 5ರಿಂದ 6 ಜನರನ್ನ ಸಂಪುಟದಿಂದ ಕೈ ಬಿಡಬಹುದು, ಬಿಡ್ತಾರೆ ಅನ್ನೋ ನಿರೀಕ್ಷೆಗಳಿಗಿತ್ತು. ಹಾಗೇನಾದ್ರು 5ರಿಂದ 6 ಜನ ಸಂಪುಟದಿಂದ ಹೊರಗೆ ಹಾಕಿದ್ರು ಅಂದರೆ ಯಾಕೆ ಹೊರಗೆ ಹಾಕಿದ್ರು, ಅವರ ಕಡಿಯವರು, ಅವರ ಬೆಂಬಲಿಗರು, ಆ ಸಮುದಾಯದವರು, ಇದೆಲ್ಲ ಪ್ರಶ್ನೆಗಳನ್ನ ಮಾಡೋದ್ರ ಜೊತೆಗೆ ಸರ್ಕಾರದ ಮೇಲೆ ಮುನಿಸ್ಕೊಳ್ಬಹುದು. ಇನ್ನುಳಿದಂತೆ ಯಾರನ್ನ ಇನ್ನು ಮಾಡ್ಕೊಳ್ಳೋದು ಅದು ಕೂಡ ದೊಡ್ಡ ಪ್ರಶ್ನೆನೇ. ಒಂದು ದೊಡ್ಡ ಹನುಮಂತನ ಬಾಲದ ರೀತಿಯ ಆಕಾಂಕ್ಷಿಗಳಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಈ ಜೇನುಗೂಡಿ ಕೈ ಹಾಕೋದು ಬೇಡ. ಆಲ್ರೆಡಿ ಪಕ್ಷದಲ್ಲಿ ಒಂದಷ್ಟು ಅಸಮಾಧಾನಗಳಿಗಿದೆ, ಆಲ್ರೆಡಿ ಪಕ್ಷಕ್ಕೆ ಒಂದಷ್ಟು ಮುಜುಗರ ಆಗಿದೆ, ಡ್ಯಾಮೇಜಸ್ಗಳಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಈ ಪುನಾರಚನೆ ಅನ್ನುವಂಥ ವಿಚಾರವನ್ನು ಏನಾದರೂ ತೆಗೆದುಕೊಂಡ್ವಿ ಅಂತ ಅಂದರೆ ಅದು ಪಕ್ಷಕ್ಕೇನೆ ಡ್ಯಾಮೇಜ್ ಆಗ್ಬೋದು. ಸ್ಥಳೀಯ ಮಟ್ಟದ ಚುನಾವಣೆಗಳಿದೆ, ಅದ್ರ ಮೇಲೆ ಎಫೆಕ್ಟು ಆಗ್ಬೋದು. ಹಾಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಇದನ್ನು ಮುಂದೂಡಿದ್ರೋ ಅಥವಾ ಹೈಕಮಾಂಡ್ ಲೆಕ್ಕಾಚಾರ ಇನ್ನೇನಿದೆಯೋ ಗೊತ್ತಿಲ್ಲ. ಸದ್ಯಕ್ಕಂತೂ ಈ ಸಂಪುಟ ಪುನಾರಚನೆ ಬೇಡ ಅಂತ ಹೈಕಮಾಂಡ್ ನಾಯಕರು ಕಿವಿ ಮಾತು ಹೇಳಿದ್ದಾರಂತೆ. ಹಾಗಾಗಿ ಡಿಸೆಂಬರ್ನವರೆಗೂ ಯಾವುದೇ ರೀತಿಯಾದಂಥ ಸಂಪುಟ ಪುನಾರಚನೆ, ಯಾರನ್ನಾದರೂ ಸಂಪುಟದಿಂದ ಹೊರಗೆ ಹಾಕೋದು, ಇನ್ಯಾರನ್ನಾದರೂ ಸಂಪುಟಕ್ಕೆ ಸೇರಿಸ್ಕೊಳ್ಳೋದು, ಇದ್ಯಾವುದು ಕೂಡ ನಡೆಯಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಆದಂಥ ಮಾತುಕತೆಗಳ ಪ್ರಕಾರ, ಲೆಕ್ಕಾಚಾರಗಳ ಪ್ರಕಾರ ಮೇಯಲ್ಲಿ ಸಂಪುಟ ಪುನರಚನೆ ಆಗ್ಬಿಡುತ್ತೆ, ಇವಾಗ ಫೈನಲ್ ಆಗಿ ನಿರ್ಧರಿಸ್ತಾರೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಆದರೆ ಇದೀಗ ಬದಲಾವಣೆ ಆಗಿದೆ. ಹೈಕಮಾಂಡ್ ನಾಯಕರೇ ಬೇಡ ಅಂತ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವರಿಷ್ಠರ ನಿರ್ಧಾರದ ಮೇಲೆ ಎಲ್ಲವೂ ಕೂಡ ನಿಂತಿರೋದ್ರಿಂದ ಸಿಎಂ ಮತ್ತು ಡಿಸಿಎಂ ಇದೀಗ ವರಿಷ್ಠರು ಹೇಳ್ದಂಗೆ ಕೇಳಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಸಂಪುಟ ಪುನರಚನೆಯ ವಿಚಾರ ಎಲ್ಲ ಅನ್ಕೊಂಡಂಗಾದ್ರೆ ಮೇಯಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ರು, ಬಟ್ ಹೈಕಮಾಂಡ್ ನಾಯಕರು ಬೇಡ ಅಂತ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕೆ ಬೇಡ ಅಂತ ಅಂದಿದ್ದಾರೆ, ಹೈಕಮಾಂಡ್ ನಾಯಕರ ಲೆಕ್ಕಾಚಾರ ಏನಿರಬಹುದು ಅಂತ? ನಿತೀಶ್, ರಾಜ್ಯ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತೆ ಅನ್ನೋ ಚರ್ಚೆ ಸಾಕಷ್ಟು ದಿನಗಳಿಂದ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಈ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಮಾತಾಡಿ ಆ ನಂತರ ನಿರ್ಧಾರ ತೆಗೆದುಕೊಳ್ಳೋದಾಗಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ರು. ಹೀಗಾಗಿ 2 ದಿನಗಳ ಕಾಲ ಪ್ರವಾಸ ಕೈಗೊಂಡಿದ್ದಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ವಿಸ್ತರಣೆ ಚರ್ಚೆಯ ಬಗ್ಗೆ ಕೂಡ ಭರವಸೆಯನ್ನ ನೀಡಿದ್ರು. ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು, ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ರು, ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಕ್ಯಾಬಿನೆಟ್ ವಿಚಾರ ಸೇರಿದಂತೆ ಹಲವು ರಾಜ್ಯದ ಪ್ರಸ್ತುತ ವಿಚಾರಗಳನ್ನ ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆ ಇಬ್ಬರು ನಾಯಕರು ಚರ್ಚೆ ಮಾಡಿರುವಂತದ್ದು. ಜೊತೆಗೆ ರಾಹುಲ್ ಗಾಂಧಿ ಜೊತೆ ಪ್ರತ್ಯೇಕವಾಗಿ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಮಾಡಿರುವಂತದ್ದು, ಸಭೆ ನಡೆಸಿರುವಂತದ್ದು. ಒಂದು ಕ್ಯಾಬಿನೆಟ್ ವಿಸ್ತರಣೆ ಪದೇ ಪದೇ ಕೇಳಿ ಬರ್ತಾ ಇದೆ. ಹಲವು ಸಚಿವಾಕಾಂಕ್ಷಿಗಳು ಮೊದಲ ಸಚಿವ ಸಂಪುಟ ರಚನೆ ಆಗ್ಬೇಕಾದ್ರೆ ಸಾಕಷ್ಟು ತೆರೆಮರೆಯನ್ನ ಕಸರತ್ತು ನಡೆಸಿದ್ರು, ಕ್ಯಾಬಿನೆಟ್ಗೆ ಸೇರ್ಬೇಕು ಅನ್ನೋದು ಸಾಕಷ್ಟು ಕಸರತ್ತುಗಳನ್ನ ಮಾಡಿದ್ರು. ಆದ್ರೆ ಕೆಲವೊಂದು ಕಾರಣಗಳಿಂದ ಕೆಲವರಿಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಈಗ ಮತ್ತೆ ಕ್ಯಾಬಿನೆಟ್ ಬಾಗಿಲು ತೆರಬಹುದು, ಕ್ಯಾಬಿನೆಟ್ ಸೇರೋದಕ್ಕೆ ಅನ್ನೋದು ಸಾಕಷ್ಟು ಚರ್ಚೆ ಆಗಿತ್ತು. ಹಾಗಾಗಿ ಹೈಕಮಾಂಡ್ ಸದ್ಯಕ್ಕೆ ಬೇಡ ಎಂಬ ನಿರ್ಧಾರ ತೆಗೆದುಕೊಂಡಿರುವಂತದ್ದು. ಯಾಕೆಂದ್ರೆ ಸದ್ಯ ಇರುವಂತಹ ಪರಿಸ್ಥಿತಿಗಳಲ್ಲಿ ಯಾವುದು ಬದಲಾವಣೆ ಬೇಡ. ಬದಲಾವಣೆ ಬಂದಂತ ಸಂದರ್ಭದಲ್ಲಿ ನಾವು ಅನುಮತಿ ಕೊಡ್ತೀವಿ ಎಂಬ ಮಾಹಿತಿಯನ್ನ ರಾಜ್ಯ ನಾಯಕರಿಗೆ ಹೈಕಮಾಂಡ್ ನಾಯಕರು ಕೊಟ್ಟಿರುವಂತದ್ದು. ಅಂದ್ರೆ ಈಗ ಸದ್ಯ
ತಾಲೂಕು ಹಾಗೂ ಸ್ಥಳೀಯ ಸಂಸ್ಥೆಗಳು ಚುನಾವಣೆಗಳು ಬರ್ತಾ ಇದೆ. ಹಾಗಾಗಿ ನಾವು ಚುನಾವಣೆ ಗೆಲ್ಲೋದಕ್ಕೆ ಚುನಾವಣೆಗೆ ಬಗ್ಗೆ ಅಷ್ಟು ಗಮನ ಹರಿಸಬೇಕಾಗಿದೆ. ಜೊತೆಗೆ ಈಗ ಸಚಿವ ಸಂಪುಟ ವಿಸ್ತರಣೆ ಆದ್ರೆ ಪಕ್ಷದಲ್ಲಿ ಒಂದಿಷ್ಟು ಅಸಮಾಧಾನಗಳು ಎದ್ದೇಳೋದು ಸಹಜ. ಯಾಕೆಂದ್ರೆ ಸಚಿವ ಸಂಪುಟದಿಂದ ಕೈ ಬಿಟ್ಟವರು ಅಸಮಾಧಾನ ಹೊರಾಗ್ತಾರೆ, ಆಕಾಂಕ್ಷಿಗಳಿಂದಲೂ ಕೂಡ ಸಾಕಷ್ಟು ಅಸಮಾಧಾನ ಹೊರಾಗುತ್ತೆ. ಹಾಗಾಗಿ ಈ ಸಮಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗೋದು ಬೇಡ, ಇನ್ನಷ್ಟು ಕಾಲಾವಕಾಶ ತೆಗೆದುಕೊಳ್ಳೋಣ. ಸಚಿವರ ಒಂದು ಎಲ್ಲಾ ರೀತಿಯ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ತೆಗೆದುಕೊಂಡು ಆ ನಂತರ ಯಾರನ್ನ ಕೈ ಬಿಡಬೇಕು, ಯಾರನ್ನ ಕ್ಯಾಬಿನೆಟ್ಗೆ ಸೇರಿಸ್ಕೋಬೇಕು ಅನ್ನೋ ನಿರ್ಧಾರ ಮಾಡೋಣ ಎಂಬ ವಿಚಾರವನ್ನ ರಾಜ್ಯ ನಾಯಕರಿಗೆ ತಿಳಿಸ್ಕೊಟ್ಟಿರುವಂತದ್ದು. ಹಾಗಾಗಿ ಸಾಕಷ್ಟು ಜನ ಈ ಬಾರಿ ಆದ್ರೂ ಕ್ಯಾಬಿನೆಟ್ಗೆ ಸೇರ್ತೀವಿ ಅನ್ನೋ ಆಸೆಗಳನ್ನ ಇಟ್ಕೊಂಡಿದ್ರು. ಜೊತೆಗೆ ಒಂದಿಷ್ಟು ಪ್ರಭಾವವನ್ನು ಕೂಡ ಬಳಸಿದ್ರು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ DCM DK ಶಿವಕುಮಾರ್ ಅವರ ಮೇಲೆ ಒಂದಿಷ್ಟು ಒತ್ತಡವನ್ನ ಹಾಕೋದು, ತೆರೆಮರೆಯ ಕಸರತ್ತನ್ನು ಹಾಗೂ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಕಸರತ್ತನ್ನು ಮಾಡಿದ್ರು. ಹಾಗಾಗಿ ಸದ್ಯ ಸಾಕಷ್ಟು ಸತತ ಒಂದು ತಿಂಗಳಿಂದ ಕ್ಯಾಬಿನೆಟ್ ಪುನರ್ರಚನೆ ಆಗುತ್ತೆ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈಗ ಹೈಕಮಾಂಡ್ ಭೇಟಿಯ ಬಳಿಕ ಆ ಚರ್ಚೆಗೆ ಬ್ರೇಕ್ ಬಿದ್ದಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸುಮಿತ್.